ಭರತ್ಪುರ್ ಎಂಬ ಹೆಸರಿನ ಊರಿತ್ತು. ಈ ಊರು ಒಂದಾನೊಂದು ಕಾಲದಲ್ಲಿ ತುಂಬಾನೇ ಸುಂದರವಾಗಿತ್ತು. ಒಂದು ದಿನ ಆ ಊರಿಗೆ ಬರಗಾಲ ಬಂತು. ಆಗ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಯಿತು. ನೀರು ಇಲ್ಲದ ಕಾರಣ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ವು. ಆ ಊರಲ್ಲಿ ತುಂಟ ಆಗಿರೋ ರೋಹನ್ ತನ್ನಲ್ಲಿರೋ ಕುರಿ ಆಡ್ಗಳನ್ನ ನೀರು ಕುಡ್ಸಕ್ಕೆ ನದಿ ಹತ್ರ ಕರ್ಕೊಂಡು ಬಂದ. ಅವನು ತನ್ನ ಆಟದಲ್ಲಿ ಮಗ್ನನಾಗಿದ್ದ. ನದಿಯ ಒಂದು ದಡದಿಂದ ರಮಾಬಾಯಿ ಬರ್ತಾ ಇದ್ಲು. ಅವಳ ತಲೆ ಮೇಲೆ ಒಂದು ನೀರಿನ ಮಡಿಕೆ ಇತ್ತು. ರೋಹನ್ ತನ್ನ ಗುಲಾಲಿಂದ ಆ ಮಡಿಕೆನ ಒಡೆದ್ಬಿಟ್ಟ. ಆಗ ರೋಹನ್ ಅಲ್ಲಿಂದ ಓಡ್ ಹೋಗ್ಬಿಡ್ತಾನೆ. ಆಗ ರಮಾಬಾಯಿಗೆ ಕೋಪ ಬಂದು ರೋಹನ್ ಮನೆಗೆ ಬರ್ತಾಳೆ. ಅಯ್ಯೋ, ನಿನ್ ಮಗನ್ಗೆ ಬುದ್ಧಿ ಹೇಳಕ್ಕಾಗಲ್ವಾ? ಇವನು ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ನಮಗ್ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ. ಏನಾಯ್ತು? ಏನಾಯ್ತಾ? ಅವನು ಗುಲೇಲಿಂದ ನನ್ ಮಡಕೆನ ಹೊಡೆದ. ನಿಲ್ಲಿ, ಅವನ್ ಮನೆಗ್ ಬರ್ಲಿ, ಈಗ್ಲೇ ಅವ್ನ್ ತರಾಟೆಗ್ ತಗೋತೀನಿ. ರೋಹನ್ ಮನೆಗ್ ಬಂದ ತಕ್ಷಣ ಅವನಮ್ಮ ಅವನಿಗೆ ಬೈಯೋಕೆ ಶುರು ಮಾಡಿದ್ಲು. ರೋಹನ್, ನಾವು ಜೀವನ ಮಾಡ್ಬೇಕೋ ಬೇಡ್ವೋ? ನಾನ್ ನಿನ್ಗೆ ಎಷ್ಟೊಂದ್ ಸರಿ ಹೇಳಿದೀನಿ ಜನರಿಗೆಲ್ಲ ತೊಂದರೆ ಮಾಡ್ಬಾರ್ದು ಅಂತ. ನಿನ್ಗೆ ಅರ್ಥನೇ ಆಗಲ್ವಾ? ಅಜ್ಜಿ ಅಮ್ಮ ಮತ್ತೆ ಮಗನ್ ಮಧ್ಯದಲ್ಲಿ ಬಂದು ರೋಹನ್ಗೆ ಅವನ ಅಮ್ಮನಿಂದ ಬೀಳೋ ವಧೆಗಳಿಂದ ತಪ್ಪಿಸ್ತಾಳೆ. ಅಯ್ಯೋ ಸುಮ್ನಿರು, ಅವನ್ ಪ್ರಾಣ ಏನ್ ತೆಗಿಬೇಕಂತಿದೀಯಾ? ಅವನ್ ತುಂಟತನ ಈ ವಯಸ್ಸಲ್ಲಿ ಮಾಡ್ದೆ ಇನ್ ಯಾವಾಗ ಮಾಡ್ಬೇಕು? ಅವನು ಈ ನಿಮ್ ಪ್ರೀತಿಯಿಂದಾನೇ ಎಲ್ಲ ಹಾಳಾಗ್ ಹೋಗಿದ್ದಾನೆ. ಹೌದೌದು, ಪ್ರೀತಿ ಕೊಟ್ರೆ ಏನ್ ಹಾಳಾಗ್ತಾರ? ನಿನ್ ಕೆಲ್ಸ ನೋಡ್ಕೋ. ಊರಲ್ಲಿ ನೀರಿನ ಸಮಸ್ಯೆ ಇದೆ, ಅದಕ್ಕೆ ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಿದೆ. ನೀನ್ ಹೀಗ್ ಮಾಡಿದ್ರೆ ಜನರಿಗೆ ಇನ್ನೂ ಕಷ್ಟ ಆಗುತ್ತೆ. ಹೌದೋ ಅಲ್ವೋ? ಹೌದು ಅಜ್ಜಿ. ಆದ್ರೆ ಅಜ್ಜಿ, ಊರಲ್ಲಿ ನೀರಿನ ಸಮಸ್ಯೆ ಯಾಕಿದೆ? ಜನರಿಂದಾಗಿ. ಜನರು ನೀರಿನ ಉಪಯೋಗ ಸರಿಯಾಗಿ ಮಾಡ್ಲಿಲ್ಲ. ಊರಿನ ಕಸ ಎಲ್ಲ ತಗೊಂಡ್ ಹೋಗಿ ನದಿಗೆ ಹಾಕ್ತಾ ಇದ್ರು. ಮರ ಕಡ್ದಿದ್ದಕ್ಕೆ ಮಳೆ ಬರ್ಲಿಲ್ಲ, ಅದಕ್ಕೆ ಈ ಸ್ಥಿತಿ ಇರೋದು. ಒಂದ್ ಕಾಲ ಇತ್ತು, ಆಗ ನಮ್ಮೂರಲ್ಲಿ ಸುಂದರವಾಗಿರೋ ಬೆಳ್ಳಿ ನದಿ ಹರಿತಾ ಇತ್ತು. ಬೆಳ್ಳಿಯ ನದಿನಾ? ಹೌದು, ಬೆಳ್ಳಿ ನದಿ. ಹೌದು, ಬೆಳ್ಳಿ ನದಿ. ಭರತ್ಪುರಲ್ಲಿರೋ ನದಿ ತುಂಬಾನೇ ಕ್ಲೀನ್ ಆಗಿತ್ತು. ಹೇಗಂದ್ರೆ ಅದ್ ನೋಡೋದಕ್ಕೆ ಬೆಳ್ಳಿ ನದಿ ತರ ಕಾಣಿಸ್ತಿತ್ತು. ಅದರಲ್ಲಿ ಬೆಳ್ಳಿ ಕಲ್ಲುಗಳು ಕೂಡ ಇದ್ವು. ಅಯ್ಯೋ ನೋಡಿಲ್ಲಿ, ನನ್ಗೆ ಬೆಳ್ಳಿಯ ಕಲ್ಲುಗಳು ಸಿಕ್ಕಿದೆ. ಅರೆ ವಾ, ನಿಮ್ಗಂತೂ ದೊಡ್ಡ ಕಲ್ಲುಗಳೇ ಸಿಕ್ಕಿದೆ. ನಾನೀಗ ದೊಡ್ಡ ಮನೆ ಕಟ್ಟಿಸ್ತೀನಿ. ಇರು, ನಾನು ಹುಡುಕ್ತೀನಿ. ಭರತ್ಪುರದಲ್ಲಿರೋ ಜನರು ನದಿ ದಡದಲ್ಲಿ ಸಿಕ್ತಿರೋ ಬೆಳ್ಳಿ ಕಲ್ಲುಗಳನ್ನ ಮಾರ್ತಾ ಇದ್ರು. ಇದರಿಂದ ಅಲ್ಲಿರೋ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು. ಮತ್ತೆ ಈಗ ನದಿ ಹಾಳಾಗಿದ್ದಕ್ಕೆ ಈಗ ನದಿಯ ಬೆಳ್ಳಿ ಕಲ್ಲುಗಳು ಕೂಡ ಮಾಯವಾಗಿದೆ. ಗೊತ್ತಿಲ್ಲ ಮೊದ್ಲಿನ ತರ ನಮ್ಮ ಊರಿನ ಪರಿಸ್ಥಿತಿ ಯಾವಾಗಾಗುತ್ತೋ ಏನೋ. ಹೋಗ್ಲಿ ಬಿಡು, ಹೋಗಿ ಊಟ ಮಾಡು, ಈಗ ತುಂಬಾನೇ ಲೇಟ್ ಆಗಿದೆ. ಸ್ವಲ್ಪ ದಿನಗಳ ನಂತರ ತೊಂದರೆ ಜಾಸ್ತಿ ಆಯ್ತು. ನದಿಯಲ್ಲಿರೋ ನೀರು ಒಣಗೋಯ್ತು. ಪ್ರಾಣಿಗಳು ಸಾಯೋದಕ್ಕೆ ಶುರು ಆಯ್ತು. ರೋಹನ್ನ ಪ್ರೀತಿಯ ಆಡು ನೀರಿನ ಸಮಸ್ಯೆಯಿಂದ ಸತ್ತು ಹೋಯ್ತು. ತನ್ನ ಪ್ರೀತಿಯ ಆಡು ಸತ್ತಿದ್ದಕ್ಕೆ ರೋಹನ್ಗೆ ತುಂಬಾನೇ ದುಃಖ ಆಗಿತ್ತು. ಆಗ ರೋಹನ್ ತನ್ನ ಆಡ್ಗೆ ನೀರ್ ಕುಡಿಸ್ಬೇಕು ಅಂದ್ರೆ ದೂರದಲ್ಲಿರೋ ಕಾಡ್ಗೆ ಹೋಗ್ಬೇಕಾಗಿತ್ತು. ರೋಹನ್ ತನ್ನ ಚಿಕ್ಕ ಆಡ್ ಜೊತೆಗೆ ಆಟ ಆಡ್ತಾ ಇದ್ದ. ಆ ಆಡಿನ ಹೆಸರು ಶೀಲು ಅಂತ ಇಟ್ಟಿದ್ದ. ಅದ್ರ ಜೊತೆ ಆಟ ಆಡ್ತಾ ರೋಹನ್ ಹೇಳ್ತಾನೆ, ದುಃಖ ಪಡ್ಬೇಡ ಶೀಲು, ನಿಮ್ಮ ತಾಯಿನಂತೂ ಕಾಪಾಡಕ್ ಆಗ್ಲಿಲ್ಲ ನನ್ನ ಕೈಲಿ, ಆದ್ರೆ ನಿನಗಂತೂ ಏನೂ ಆಗಕ್ ಬಿಡಲ್ಲ. ರೋಹನ್ ಆ ಆಡ್ಗೆ ನೀರ್ ಕುಡಿಸ್ಬೇಕು ಅಂತ ಶೀಲುನ ತನ್ನ ಕೈಯಿಂದ ಕೆಳಗಡೆ ಇಳಿಸ್ತಾನೆ. ಶೀಲು, ಶೀಲು, ಅಯ್ಯೋ ಎಲ್ಲಿ ಹೋಗ್ತಾ ಇದ್ಯಾ? ಶೀಲುನ ಹುಡುಕ್ತಾ ರೋಹನ್ ಕಾಡಿನೊಳಗಡೆ ಹೋಗ್ತಾನೆ. ಆ ಕಾಡಿನೊಳಗಡೆ ಹೋಗ್ತಿದ್ದಂಗೆ ರೋಹನ್ಗೆ ಒಬ್ಬ ವಯಸ್ಸಾದ ಮುದುಕ ಕಾಣಿಸ್ಕೊಳ್ತಾನೆ. ಅಯ್ಯೋ, ಈ ವಯಸ್ಸಾದ ತಾತ. ಶೀಲು, ಶೀಲು. ರೋಹನ್ ಶೀಲುನ ಸುತ್ತಮುತ್ತ ಹುಡುಕ್ತಾ ಇರ್ತಾನೆ. ಆ ವಯಸ್ಸಾದ ಮುದುಕ ರೋಹನ್ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾನೆ. ನೀರು, ನೀರು. ಇವ್ರಿಗೆ ನೀರು ಬೇಕು, ನಾನು ನೀರು ಕೊಡ್ತೀನಿ. ಇಲ್ಲ ಇಲ್ಲ, ನನ್ನ ಹತ್ರ ಇಷ್ಟೇ ನೀರಿರೋದು. ನಾನು ಇವ್ರಿಗೆ ನೀರು ಕೊಟ್ಬಿಟ್ರೆ ವಾಪಸ್ ಬರ್ಬೇಕಾದ್ರೆ ನಾನು ಏನಂತ ಮಾಡಲಿ ಬಾಯಾರಿಕೆ ಆದ್ರೆ? ಇಲ್ಲ ಇಲ್ಲ, ನಾನು ನೀರು ಕೊಡಲ್ಲ. ಆದರೆ ಅಜ್ಜಿ ಹೇಳಿದ್ದಾರೆ, ಬಾಯಾರಿಕೆ ಆದವ್ರಿಗೆ ನೀರು ಕೊಟ್ರೆ ಪುಣ್ಯದ ಕೆಲಸ ಅಂತೆ. ನಾನು ನೀರು ಕೊಟ್ಬಿಡ್ತೀನಿ. ರೋಹನ್ ಆ ವಯಸ್ಸಾದ ಮುದುಕನಿಗೆ ನೀರು ಕುಡಿಸಿದಾಗ ಅವನು ಇನ್ನೂ ಶಕ್ತಿಶಾಲಿಯಾಗಿ ನಿಂತ್ಕೊಳ್ತಾನೆ. ಧನ್ಯವಾದ, ನೀನು ನನಗೆ ನೀರು ಕುಡಿಯಕ್ಕೆ ಕೊಟ್ಟೆ. ನೀನು ಶೀಲುನ ಹುಡುಕ್ತಿದ್ದೆ ತಾನೆ?
ನೀನ್ ಮುಂದೆ ಹೋಗು, ಅವಳು ಸಿಗ್ತಾಳೆ. ಆಮೇಲೆ ಆ ವಯಸ್ಸಾದ ಮುದ್ಕ ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಈ ತಾತ ಕೂಡ ಹೊರಟೋದ್ರು. ನಾನೀಗ ಮುಂದೆ ಹೋಗ್ಬೇಕು. ರೋಹನ್ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಸೇತುವೆ ಇತ್ತು. ಅದು ತುಂಬಾ ಹಳೆಯದಾದ ಸೇತುವೆ ಆಗಿತ್ತು. ಈ ಸೇತುವೆ ದಾಟ್ಕೊಂಡು ನಾನು ಆ ಕಡೆ ಹೋಗ್ಬೇಕಾ? ಇಲ್ಲ, ಸೇತುವೆ ತುಂಬಾ ಹಳೇದು ಅನ್ಸುತ್ತೆ. ಕೆಲವು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಇದು ಮುರಿದೋಗ್ಬೋದು. ಒಂದ್ ವೇಳೆ ಏನಾದರೂ ಶೀಲು ಆ ಕಡೆ ಹೋಗಿದ್ರೆ ನಾನು ಹೋಗ್ಲೇಬೇಕು. ರೋಹನ್ ಮುಂದೆ ಹೋದ. ತುಂಬಾನೇ ಧೈರ್ಯವಾಗಿ ಆ ಸೇತುವೆಯನ್ನ ದಾಟ್ದ. ಆಗ ಅವನ ಕಣ್ಣಿಗೆ ಒಂದು ನದಿ ಕಾಣಿಸ್ತು. ನದಿ ತುಂಬಾನೇ ಕ್ಲೀನ್ ಆಗಿತ್ತು, ಮತ್ತೆ ಅದರಲ್ಲಿರೋ ಕಲ್ಲುಗಳು ಹೊಳಿತಾ ಇದ್ವು. ರೋಹನ್ ಮುಂದೆ ಬಂದಾಗ ಅವನ್ ಮುಂದೆ ಇರೋ ದೃಶ್ಯನ ನೋಡಿ ತುಂಬಾನೇ ಆಶ್ಚರ್ಯ ಆದ. ಅವನ ಎದುರುಗಡೆ ಒಂದು ದೊಡ್ಡದಾಗಿರೋ ಹಾವು ನಾಲಿಗೆ ಅಳ್ಳಾಡಿಸುತ್ತಾ ಅವನ ಮುಂದೆ ನಿಂತಿತ್ತು. ಬಾ ರೋಹನ್, ಬಾ. ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನ್ ಯಾರು? ನಾನು ಒಬ್ಬ ನಾಗ, ಈ ನದಿಯನ್ನ ನೋಡ್ಕೊಳ್ಳೋನು. ಇದೆಲ್ಲ ಏನು? ನನಗಿದೆಲ್ಲ ಜಾದು ಅಂತ ಅನಿಸ್ತಾ ಇದೆ. ಈ ಜಾಗ ಜಾದುವಿಂದೆ. ನಿಮ್ಮ ಊರಿನಲ್ಲಿ ನೀರಿಗೆ ಅಭಾವ ಇದೆಯಲ್ಲ, ನೀರಿನ ಅಭಾವವನ್ನ ತೀರಿಸೋದಕ್ಕೆ ದೇವರು ನಿನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ನನಗೆ ನನ್ನ ಶೀಲು ಬೇಕು. ಶೀಲು ಸಿಗ್ತಾಳೆ. ಅದಕ್ಕೂ ಮುಂಚೆ ನೀನು ನನ್ನ 3 ಒಗಟುಗಳಿಗೆ ಉತ್ತರ ಕೊಡ್ಬೇಕು. ಮೊದಲನೇ ಒಗಟು, ಹಗಲು ರಾತ್ರಿ ಆಗುತ್ತೆ, ಎಲ್ಲರ ಜೀವನ ಚೆನ್ನಾಗಿ ಮಾಡುತ್ತೆ. ಇದು ಕಲ್ಲನ್ನ ಕೂಡ ಕತ್ತರಿಸುತ್ತೆ, ಎಲ್ಲದನ್ನು ಹಿಂದೆ ಬಿಟ್ಟು ಬರುತ್ತೆ, ಸಮುದ್ರ ಸೇರೋದಕ್ಕೆ ಓಡುತ್ತೆ. ಹೇಳು, ಇದಕ್ಕೇನಂತ ಕರೀತಾರೆ? ರೋಹನ್ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ರೋಹನ್ ಹೇಳ್ತಾನೆ, ನದಿ. ಇದ್ರ ಉತ್ತರ ಬಂದು ಇದು ನದಿ. ಸರಿಯಾದ ಉತ್ತರ. ಸರಿ, ಈಗ 2ನೇ ಒಗಟನ್ನ ಬಿಡಿಸು. ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ರೆ ನಕ್ಷತ್ರಗಳ ತರ ಹೊಳೆಯುತ್ತೆ. ಇದಕ್ಕೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿನೇ. ಇದು ಬಿಳಿಯಾಗಿದೆ, ಶುದ್ಧವಾಗಿದೆ. ಹೇಳು, ಯಾವ್ದು ಹೇಳು? ಈ ಒಗಟು ತುಂಬಾನೇ ಕಷ್ಟಕರವಾಗಿತ್ತು. ಅವನು ಯೋಚನೆ ಮಾಡ್ತಿರುವಾಗ ಆಗ ಅವನ ದೃಷ್ಟಿ ನದಿ ಮೇಲೆ ಹೋಗುತ್ತೆ. ಬಿಳಿಯಾಗಿದೆ ಆದ್ರೆ ಹಾಳೆ ಅಲ್ಲ, ಬೆಳ್ಳಿ. ವಾಹ್, ನೀನಂತೂ ಬುದ್ಧಿವಂತ ಅಂತ ಗೊತ್ತಾಯ್ತು. ಆದ್ರೆ ಇನ್ನೂ ಕೂಡ ನೀನು ಒಂದು ಒಗಟನ್ನ ಬಿಡಿಸ್ಬೇಕಾಗುತ್ತೆ. ಹೇಳು, ನಾನು ಯಾರು? ಹರಿಯೋದನ್ನ ನೋಡಿದ್ರೆ ನಿನಗೆ ಖುಷಿ ಆಗುತ್ತೆ. ನಕ್ಷತ್ರಗಳು ಆಕಾಶದಲ್ಲೆಲ್ಲ ನೀರಲ್ಲೇ ಕಾಣಿಸುತ್ತೆ, ಯಾರಿಗೂ ಕೂಡ ಗೊತ್ತಾಗಲ್ಲ. ಕಲ್ಲು ಕೂಡ ಬೆಲೆ ಬಂತು. ಇದನ್ನ ನೀನು ನಿರಾಕರಣೆ ಮಾಡೋದಿಲ್ಲ. ಊರ್ನವ್ರಿಗಂತೂ ನೀನ್ ಮಾಡ್ತಿದ್ಯಾ ದೊಡ್ಡ ಉಪಕಾರ. ಕಂಡುಹಿಡಿ. ರೋಹನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಈ ಒಗಟು ರೋಹನ್ಗೆ ತುಂಬಾನೇ ಕಷ್ಟ ಆಗಿತ್ತು. ಆಗ ರೋಹನ್ ತುಂಬಾನೇ ಯೋಚಿಸಿ ಉತ್ತರನ ಹೇಳ್ತಾನೆ. ಊರ್ಗೆ ಉಪಕಾರ, ಬೆಳ್ಳಿಯ ನದಿ. ವಾ ಪುಟ, ನನಗ್ ತುಂಬಾ ಖುಷಿ ಆಯ್ತು. ನೀನು 3 ಒಗಟುಗಳನ್ನ ಬಿಡಿಸ್ಬಿಟ್ಟೆ, ಸರಿಯಾದ ಉತ್ತರ ಕೊಟ್ಟೆ, ಜೊತೆಗೆ 3 ಪರೀಕ್ಷೆಗಳನ್ನ ಪಾರ್ ಮಾಡ್ದೆ. ವಯಸ್ಸಾದ ಮುದ್ಕಂಗೆ ನೀನು ನೀರು ಕೊಟ್ಟಾಗ ನೀನು ಹೃದಯವಂತಿಕೆ ನನಗೆ ಗೊತ್ತಾಯ್ತು. ನೀನ್ ತುಂಬಾ ಒಳ್ಳೆಯವನು. ಒಳ್ಳೆಯವ್ರ ಬಗ್ಗೆ ದಯೆ ತೋರಿಸ್ದೆ. ನೀನು ಆ ಸೇತುವೆ ದಾಟಿ ಬಂದು ನಿನ್ನ ಧೈರ್ಯ ತೋರಿಸ್ದೆಯಲ್ಲ, ಅದರಿಂದ ನೀನು ಬಹದ್ದೂರ್ ಅಂತ ಸಾಬೀತಾಯ್ತು. ನನ್ನ 3 ಒಗಟುಗಳನ್ನ ನೀನು ಬಿಡಿಸ್ಬಿಟ್ಟು ಬುದ್ಧಿವಂತ ಅಂತ ಸಾಬೀತುಪಡಿಸ್ಬಿಟ್ಟೆ. ನಿನಗೆ ಖಂಡಿತವಾಗ್ಲೂ ಬಹುಮಾನ ಕೊಡ್ಲೇಬೇಕು. ನೀನ್ ಗೆದ್ಬಿಟ್ಟೆ ಗೆಳೆಯ. ನಿನಗೆ ನಿನ್ನ ಶೀಲು ಸಿಗ್ತಾಳೆ. ಸ್ವಲ್ಪ ನಿನ್ನ ಬಲಗಡೆ ತಿರುಗಿ ನೋಡು. ರೋಹನ್ನ ಬಲಗಡೆ ಶೀಲು ನಿಂತ್ಕೊಂಡಿದ್ದ. ರೋಹನ್ ಅದನ್ನ ಎತ್ಕೊಳ್ತಾನೆ. ಎಲ್ಲಿ ಹೋಗಿದ್ದೆ ನೀನು? ನಾನೇ ಇವಳನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು. ಆದ್ರೆ ಯಾಕೆ? ಯಾಕಂದ್ರೆ ನಿನಗೆ ಈ ಬೆಳ್ಳಿಯ ನದಿಯ ನೀರ್ ಕೊಡ್ಬೇಕಾಗಿತ್ತು. ಇದನ್ನ ತಗೊಂಡು ಹೋಗು. ನಿನ್ನ ಊರಿನವ್ರಿಗೆ ಇದರ ಅವಶ್ಯಕತೆ ತುಂಬಾ ಇದೆ. ಇದನ್ನ ನೀರಿನ ಬಾಟ್ಲಿಯಲ್ಲಿ ತುಂಬಿಸ್ಕೋ. ಇದನ್ನ ತಗೊಂಡೋಗಿ ನಿಮ್ಮ ನದಿಯಲ್ಲಿ ಹಾಕಿ. ನಿಮ್ಮ ಊರಿನ ಸಮಸ್ಯೆ ಎಲ್ಲ ಮುಗ್ದೋಗುತ್ತೆ. ಆದ್ರೆ ಒಂದು ಮಾತು ನೆನ್ಪಿರ್ಲಿ, ನಿಮ್ಮ ಊರಿನ ನದಿನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ. ಊರಿನ ಮರಗಳನ್ನ ಕಡಿಬೇಡಿ. ಊರನ್ನ ಹಸಿರಾಗಿ ಮಾಡಿ. ಹೋಗು, ಈ ಬಾಟಲ್ ನ ನೀರ್ ತಗೊಂಡು ಹೋಗಿ ನಿಮ್ಮ ಊರಿನ ನದಿಯೊಳಗಡೆ ಹಾಕ್ಬಿಡು. ಊರಿನ ಸಂತೋಷ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಹೋಗು, ಖುಷಿಯಾಗಿರು. ರೋಹನ್ ತನ್ನ ಬಾಟಲ್ ಅಲ್ಲಿ ಬೆಳ್ಳಿ ನದಿ ನೀರನ್ನ ತುಂಬಿಸ್ಕೊಳ್ತಾನೆ. ಹಾವ್ಗೆ ನಮಸ್ಕಾರ ಮಾಡ್ತಾನೆ. ನಿನಗೆ ಹಿಂದೆ ಒಂದು ದಾರಿ ಕಾಣಿಸ್ತಾ ಇದೆಯಲ್ಲ, ಅದರಿಂದ ನೀನು ವಾಪಸ್ ಹೋಗು. ರೋಹನ್ ಕಾಡು ಒಳಗಡೆ ಹೋಗ್ತಾನೆ. ಅಲ್ಲಿಂದ ನೇರವಾಗಿ ಶೀಲು ಕಳೆದು ಹೋಗಿರೋ ಜಾಗಕ್ಕೆ ಬರ್ತಾನೆ. ರೋಹನ್ ಊರಲ್ಲಿರೋ ನದಿ ಹತ್ರ ಹೋಗ್ತಾನೆ. ನಾಗದೇವರು ಹೇಳಿದ್ರು ಈ ಬಾಟಲ್ ನ ನೀರ್ನ ನದಿಗೆ ಹಾಕು ಅಂತ.
ರೋಹನ್ ಬಾಟಲ್ ಅಲ್ಲಿರೋ ನೀರನ್ನ ನೆಲದ ಮೇಲೆ ಹಾಕ್ತಾನೆ. ಇದ್ದಕ್ಕಿದ್ದಂತೆ ಭೂಮಿಯಿಂದ ಕಾರಂಜಿ ಬರೋಕೆ ಶುರು ಆಗುತ್ತೆ. ಆಗ ನದಿ ತುಂಬಾನೇ ಕ್ಲೀನ್ ಆಗಿ ಜೋರಾಗಿ ಹರಿಯೋಕೆ ಶುರು ಆಗುತ್ತೆ. ಆಗ ರೋಹನ್ಗೆ ತುಂಬಾನೇ ಖುಷಿ ಆಗುತ್ತೆ. ವಾ, ಇಷ್ಟೊಂದೆಲ್ಲ ನೀರು, ಇದೆಲ್ಲ ಎಂತ ಜಾದು, ನನ್ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಈ ವಿಷಯನ ಊರ್ನವ್ರಿಗೆಲ್ಲ ಹೋಗಿ ಹೇಳ್ಬೇಕು. ರೋಹನ್ ಊರಿನ ಜನರಿಗೆ ಈ ಜಾದುವಿನ ಬಗ್ಗೆ ಹೇಳ್ತಾನೆ. ಊರಿನ ಜನರೆಲ್ಲ ನದಿ ಹತ್ರ ಬಂದು ಸೇರ್ತಾರೆ. ಬೆಳ್ಳಿಯ ನೀರು ಹರಿತಾ ಇರೋದನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಏನೋ ರೋಹನ್, ನೀನಂತೂ ಅದ್ಭುತಾನೇ ಮಾಡ್ದೆ. ಅಕ್ಕ, ಅದ್ಭುತ ಅಲ್ಲ, ರೋಹನ್ ಊರ್ನವ್ರಿಗೆಲ್ಲ ಕಮಾಲೆ ಮಾಡ್ಬಿಟ್ಟ. ರಾಮದಾಸ್, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಊರಲ್ಲಿ ಇದ್ದಿದ್ದ ಸಂತೋಷ ಎಲ್ಲ ಹೋಗ್ಬಿಟ್ಟಿತ್ತು. ಈಗ ಅದೆಲ್ಲ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ. ಹೇಮಾ, ನಾನ್ ರೋಹನ್ ಸಲುವಾಗಿ ಏನೇನ್ ಹೇಳಿಲ್ಲ. ಮತ್ತೆ ರೋಹನ್ ಈ ವಿಷಯವಾಗಿ ನಮ್ಮೂರ್ಗೆ ಎಷ್ಟೊಂದು ಒಳ್ಳೇದ್ ಮಾಡ್ದ. ನಾವೆಲ್ಲ ನಿನಗೆ ಎಷ್ಟೊಂದು ಕೆಟ್ಟದ್ ಮಾತಾಡ್ತೀವಿ, ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ ರಮ, ಯಾಕೆ ಹೀಗೆಲ್ಲ ಹೇಳ್ತೀರಾ? ಅವನ್ ಮಾಡಿರೋ ತಪ್ಪುಗಳಿಗೆ ಅವನಿಗೆ ಶಿಕ್ಷೆ ಸಿಗ್ಲೇಬೇಕಾಗಿತ್ತು. ಮತ್ತೆ ಆ ನಾಗದೇವರು ನಮ್ಗೇನ್ ಹೇಳಿದಾರೋ ನಾವು ಅದನ್ನ ಪಾಲಿಸ್ಲೇಬೇಕು. ನಾವು ಇವತ್ತಿಂದ ಈ ನದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಇದಕ್ಕೆ ಯಾವತ್ತೂ ಮಾಲಿನ್ಯ ಮಾಡಬಾರ್ದು. ಮತ್ತೆ ಊರ್ ಪೂರ್ತಿ ಸಸಿಗಳನ್ನ ನೆಡೋಣ. ಮತ್ತೆ ಈಗ ದೊಡ್ಡದಾಗಿರೋ ಮರಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ರೋಹನು ತುಂಬಾ ತರಲೆ ಮಾಡಿದಾನೆ, ತುಂಬಾ ನೋವು ಕೂಡ ಮಾಡಿದಾನೆ. ಆದ್ರೆ ಅವನ್ ಕಾರಣದಿಂದಾಗಿ ಇವತ್ತು ನಮ್ಮ ತಪ್ಪು ನಮ್ಗೆಲ್ಲ ಅರಿವಾಗಿದೆ. ರೋಹನ್ ನಿಜವಾಗ್ಲೂ ಚಿನ್ನನೇ. ಹೌದು, ನನ್ ಮೊಮ್ಮಗ ಯಾವಾಗ್ಲೂ ಬಂಗಾರನೇ. ನನ್ನ ಮೊಮ್ಮಗನೇ ಬೆಳ್ಳಿ ನದಿನ ಮತ್ತೆ ಈ ಊರಿಗೆ ವಾಪಸ್ ತಂದಿದ್ದಾನೆ. ಊರಿನ ಎಲ್ಲ ಜನರಿಗೆ ಖುಷಿ ಆಯ್ತು. ರೋಹನ್ ಅಜ್ಜಿ ರೋಹನ್ನನ್ನ ಪ್ರೀತಿ ಮಾಡ್ತಾ ಇದ್ಲು. ಕೊನೆಗೂ ರೋಹನ್ ಊರಿನ ಜನರಿಗೆ ಖುಷಿಯನ್ನ ತಂದ.